ಮಾರ್ಕೆಟಿಂಗು ಸೇಲ್ಸು ಇಲ್ಲದೆ ನೀವು ಚಿನ್ನ ಸೃಷ್ಟಿ ಮಾಡಿದ್ರು ಅದಕ್ಕೆ ಜಗತ್ತಲ್ಲಿ ಏನೂ ವ್ಯಾಲ್ಯೂ ಇಲ್ಲ. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದು ಎಷ್ಟು ಹತ್ರ ಹೋಗುತ್ತೆ ಅನ್ನೋದು ನಿಮ್ಮ ಶ್ರದ್ಧೆ. ನಾನು ಒಬ್ಬ ಫೇಲ್ಯೂರ್ ಬಿಸ್ನೆಸ್ ಮ್ಯಾನ್. ಯಾರಿಗೆ ಎಂಟ್ರಪ್ರನರ್ ಆಗಬೇಕು ಅಂತ ಅಂತೀರಿ, ನಿಮ್ಮ ಎಲ್ಲ ಕಂಫರ್ಟ್ಗಳನ್ನು ನೀವು ಬಿಡೋಕ್ಕೆ ರೆಡಿ ಇದ್ದವ್ರು ಮಾತ್ರ ಎಂಟ್ರಪ್ರನರ್ಶಿಪ್ ಬನ್ನಿ, ಇಲ್ಲಾಂದರೆ ದಯವಿಟ್ಟು ಬರಬೇಡಿ. ಯಾವ ಮನುಷ್ಯನಿಗೆ ವಿಚಾರದಲ್ಲಿ ಆಳವಾದ ಜ್ಞಾನ ಇರುತ್ತೆ ಅವನೇ ಅಗಲವಾಗಿ ಸಾಮ್ರಾಜ್ಯ ಕಟ್ಟಕ್ಕೆ ಸಾಧ್ಯ, ಇಲ್ಲ ಅಂದರೆ ಸಾಧ್ಯನೇ ಇಲ್ಲ. A multifaceted, a versatile person who is behind Lokapavani Silks. It's an entrepreneur establishment from soil to silk. Lokapavani Silk established in 2008 and headquartered in Sangapur village, Pandavpura Taluk, Mandya district. It is a professionally managed agri-based enterprise specializing in silkworm seed production and charkhi rearing. The organization has steadily evolved from a single person initiative into a trusted name serving farmers across multiple states. The mission of this Lokapavani Silk is to consistently deliver high quality silkworm seeds and charkhi to farmers, empowering them to achieve sustainable growth and superior productivity while upholding environmental responsibility and professional excellence. Sir, it's our immense pleasure to invite you to this Thank you, sir. And we very much eager to hear your Thank you, sir. Thank you. speech on the topic Entrepreneurship Development Program in Charkhi Rearing. ಎಲ್ರಿಗೂ ನಮಸ್ತೆ. ನಾನು ಈಗ ನಿಮಗೆ ಕತೆ ಹೇಳ್ತೀನಿ ಅಷ್ಟೇ. ಕತೆ ಎಲ್ರಿಗೂ ಕೇಳ್ಬೋದಲ್ಲ, ಆರಾಮಾಗಿ ಕೇಳ್ಬೋದಲ್ಲ ಎಲ್ಲ? ಓಕೆ. ನಾನು ಅಕಾಡೆಮಿಕ್ಕಾಗಿ ಜಾಸ್ತಿ ಓದೋಕ್ಕಾಗಲಿಲ್ಲ, ಜಸ್ಟ್ 10ನೇ ಕ್ಲಾಸ್ ಅಷ್ಟೇ ಓದಿದ್ದು. ಆನಂತರ ಬೆಂಗಳೂರಿಗೆ ಹೋಗಿ ಬಾರಲ್ಲಿ ಕ್ಯಾಶಿಯರ್ ಆಗಿದ್ದೆ, 3 ಸ್ಟಾರ್ ಹೋಟ್ಲಲ್ಲಿ ರಿಸೆಪ್ಷನಿಸ್ಟ್ ಆಗಿದ್ದೆ. ಒಂದು 4 ಇಯರ್ಸು ಬೆಂಗಳೂರಲ್ಲಿ ಕೆಲಸ ಮಾಡಿದೆ. ಆವಾಗ ನನಗೆ ಅನಿಸಿದ್ದೇನು ಅಂದರೆ, ಈ ಬದುಕು ನಂದಲ್ಲ, ಏನಾದರೂ ಒಂದು ಮಾಡಬೇಕು, ಏನು ಅಂತ ನನಗೆ ಕ್ಲಾರಿಟಿ ಇಲ್ಲ, ಏನಾದರೂ ಮಾಡಬೇಕು ಅಂತ. ಅಷ್ಟರಲ್ಲಾಗಲೇ ನನ್ನ ವಯಸ್ಸು 21 ವರ್ಷ. ನಾನು 2004ರಲ್ಲಿ ಊರಿಗೆ ಬಂದೆ. ಸೆರಿಕಲ್ಚರ್ ನಮ್ಮ ಅಪ್ಪ ಮಾಡ್ತಿದ್ರು. ಒಂದು 2.5 ಎಕರೆ ಇಪ್ಪನರಳೆ ತೋಟ, ಒಂದು 1000 ಚದರಡಿ ಉಳು ಮನೆ ಇತ್ತು. ನನಗೇನು ಆ ಕ್ರಾಪಲ್ಲಿ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ. ಬಟ್ ಕುಟುಂಬದ ಕಂಪ್ಲೀಟ್ ಆರ್ಥಿಕ ಪರಿಸ್ಥಿತಿ ರೇಷ್ಮೆ ಮೇಲೆ ಡಿಪೆಂಡ್ ಆಗಿತ್ತು. ಈ ಹುಡುಗರಿಗೆಲ್ಲ ಡಿಪ್ರೆಷನ್ ಬರುತ್ತಲ್ಲ ಏಜಲ್ಲಿ, ಅದು ಸಾಕಷ್ಟು ಕಾರಣಗಳಿರುತ್ತಲ್ಲ, ಗೊತ್ತಲ್ಲ ನಿಮ್ಮೆಲ್ರಿಗೂ. ಆ ಥರ ಒಂದು ಡಿಪ್ರೆಷನ್ ನನಗೂ ಬಂದು ಈ ಸಾಯಬೇಕು ಅನ್ನೋ ಥರದೆಲ್ಲ ಯೋಚನೆ ಮಾಡ್ತಿದ್ದೆ ಆ ಕಾಲದಲ್ಲಿ. ಬಟ್ ಅದು 2004 ಸಿಕ್ಕಾಬಿಟ್ಟೆ ಬರಗಾಲ. ಅದು ಆ ಸಮಯದಲ್ಲಿ ನಮ್ಮದು ಲೋಕಪಾವನಿ ಅಂತ ಒಂದು ಸಣ್ಣ ಹಳ್ಳ ಹರಿಯುತ್ತೆ, ಅದನ್ನ ನಾವು ನದಿ ಅಂತ ಪ್ರೀತಿಯಿಂದ ಕರಿತೀವಿ. ಅದು ಒಂದು ದೊಡ್ಡ ಹಳ್ಳ ಅಂತ ಕರಿಬೋದು. ಅದು ಅದರ ದಡದಲ್ಲಿ ನಮ್ಮದು ತೋಟ ಇತ್ತು. ಅದು 2.5 ಎಕರೆ ರೇಷ್ಮೆ ಮಾಡ್ತಿದ್ವಿ. ನದಿ ಫುಲ್ ಒಣಗೋಯ್ತು. ಇನ್ನೇನು ಕಂಪ್ಲೀಟ್ ಮಲ್ಬರಿ ಗಾರ್ಡನ್ನು ನಾಶ ಆಗಬೇಕು ಆ ಪರಿಸ್ಥಿತಿ ಬಂತು. 4-5 ತಿಂಗಳು ಇರಿಗೇಷನ್ನೇ ಮಾಡೋಕ್ಕಾಗಲಿಲ್ಲ ಮಲ್ಬರಿಗೆ. ಮಾಡದೆ ಬಿಟ್ಬಿಟ್ಟಿದ್ವಿ. ಇಡೀ ನಮ್ಮ ಕುಟುಂಬದ ಬ್ರೆಡ್ಡು ಬಟ್ರು ಕಂಪ್ಲೀಟ್ ರೇಷ್ಮೆಯಿಂದಲೇ ಬರಬೇಕಿತ್ತು. ನಮಗೆ ಸಿಕ್ಕಾಬಿಟ್ಟೆ ತೊಂದರೆ ಆಯ್ತದು. ಬಟ್ ಅಕಾಲಿಕವಾಗಿ ಮಾರ್ಚಲ್ಲಿ ಒಂದು ಸಣ್ಣ ಶವರ್ ಬಂತು, ಸಣ್ಣ ಮಳೆ, ಜಿಡಿ ಮಳೆ. 4-5 ತಿಂಗಳು ಸುಮ್ಮನೆ ಒಣಗಿದ್ದ ಗಿಡ ಜಸ್ಟ್ ಒಂದು ಸಣ್ಣ ಜಿಡಿ ಮಳೆಗೆ ಕಂಪ್ಲೀಟ್ ಬಡ್ಡಿಂಗ್ ಆಯಿತು, ಚೆರಿಶ್ ಆಗಿ ಗ್ರೀನ್ ಆಯಿತು. ನನಗೇನೋ ಒಂಥರ ಟಕ್ಕಂತ ಕ್ಯಾಚ್ ಮಾಡಿಬಿಟ್ಟೆ ನಾನು ಅದನ್ನ. ಏನೋ ಒಂದು ಪರಿವರ್ತನೆ ಆಗೋಯ್ತು ಮನಸ್ಸಲ್ಲಿ. ನನ್ನ ಲೈಫು ಈ ಸೆರಿಕಲ್ಚರಲ್ಲಿದೆ, ಈ ಗಿಡದಲ್ಲಿದೆ, ಈ ಥರದೊಂದು ಭಾವನೆ ಬಂತು. ಅವತ್ತಿಂದ ಅದನ್ನು ಇಂಟ್ರೆಸ್ಟಾಗಿ ಮಾಡೋಕ್ಕೆ ಶುರು ಮಾಡಿದೆ. ನನಗೆ ಚಿಕ್ಕದ್ರಿಂದನೂ ಈ ಪುಸ್ತಕಗಳು ಓದೋ ಅಭ್ಯಾಸ ಇತ್ತು, ಒಂದು 5ನೇ ಕ್ಲಾಸಿಂದನೂ. ಎಲ್ರಿಗೂ ಒಂದೊಂದು ಜೀವನದಲ್ಲಿ ಒಂದೊಂದು ಆ ಥರದ್ದೇನೋ ಒಂದು ಅನುಭವ ಆಗಿರುತ್ತೆ. ನನ್ನ ಸೀನಿಯರ್ ಒಬ್ಬ 20 ವಿಜ್ಞಾನಿಗಳು ಅಂತ JR ಲಕ್ಷ್ಮಣರಾವ್ ಬರೆದಿರೋ ಪುಸ್ತಕನ ಹಿಡ್ಕೊಂಡು ಓಡಾಡ್ತಾ ಇದ್ದ. ನಾನು ಫಸ್ಟ್ ಟೈಮ್ ಅಕಾಡೆಮಿಕ್ ಶಾಲೆ ಪುಸ್ತಕದಿಂದ ಆಚೆ ಒಂದು ಪುಸ್ತಕ ನೋಡಿದ್ದು ಅದೇ ಫಸ್ಟ್ ಟೈಮ್. ಆ ಪುಸ್ತಕ ನನ್ನ ಬೇರೆ ಜಗತ್ತು ಕರ್ಕೊಂಡು ಹೋಗ್ಬಿಡ್ತು. ಆಮೇಲೆ ನಾನು ವಿಪರೀತ ಪುಸ್ತಕ ಓದೋ ಹುಚ್ಚನ್ನ ಬೆಳೆಸ್ಕೊಂಡೆ. ಲಕ್ಷ್ಮಣ ರಾಯರು ಬರೆದಿರೋದು, GT ನಾರಾಯಣರಾವ್ ಬರೆದಿರೋದು, TR ಅನಂತರಾಮ್ ಬರೆದಿರೋದು, ಆಮೇಲೆ ಅವಾಗೆಲ್ಲ ಗುರುವಾರ ಪ್ರಜಾವಾಣಿಯಲ್ಲಿ ವಿಪರೀತ ಅಸ್ಟ್ರಾನಮಿ ಬಗ್ಗೆ ಬರೋದು, ಅದನ್ನೆಲ್ಲ ಓದೋದು ಒಂಥರ ಇನ್ ಡೀಪ್ ಅದ್ರ ಬಗ್ಗೆ ತುಂಬ ಆಸಕ್ತಿ ಬೆಳೆಸ್ಕೊಂಡೆ. ಈ ರಷ್ಯನ್ ಸಾಹಿತ್ಯ ಅದು ಇದು ಅಂದರೆ ಒಂದು ಅಕಾಡೆಮಿಕ್ ಶಿಸ್ತು ಬೆಳೆದಿತ್ತು. ನಾನು ನನ್ನ ಕಥೆನ ನಿಮ್ಗೆ ಏನು ಮನವರಿಕೆ ಮಾಡಿಕೊಡ್ತಾ ಇದ್ದೀನಿ ಅಂದರೆ, ಯಾರೇ ಒಬ್ಬ ವ್ಯಕ್ತಿ ಏನಾದರೂ ಆಗಬೇಕು ಅಂದರೆ ಅದಕ್ಕೊಂದು ಹಿನ್ನೆಲೆ ಇರುತ್ತೆ, ಅದಕ್ಕೊಂದು ಕಾರ್ಯಕಾರಣಗಳಿರ್ತವೆ. ಈಗ ಮಂಜುನಾಥ್ ಸರು ಅಥವಾ ನಮ್ಮ ಪ್ರೊಫೆಸರ್ಸು
PhD ಮಾಡಿ ಈ ಮಟ್ಟಕ್ಕೆ ಬರಬೇಕು ಅಂದರೆ ಅವ್ರ ಅಕಾಡೆಮಿಕ್ ಶಿಸ್ತು ಚೆನ್ನಾಗಿರುತ್ತೆ, ಅವ್ರು ನೀಟಾಗಿ ಓದಿರ್ತಾರೆ. ಆ ಸಮಯದಲ್ಲಿ ಶ್ರದ್ಧೆಯಿಂದ ಬಂದಿರೋದಕ್ಕೆ ಅವರೆಲ್ಲ ಈ ಪರಿಸ್ಥಿತಿಲಿ ಇರೋದು. ಬಟ್ ನನ್ನ 22-23ನೇ ವಯಸ್ಸಲ್ಲಿ ನನ್ನ ಹತ್ರ 10ನೇ ಕ್ಲಾಸ್ ಬಿಟ್ಟರೆ ಒಂದು ಡಿಗ್ರಿನೂ ಇರಲಿಲ್ಲ. ಡಿಸಾಸ್ಟರ್. ನನಗೇನು ಐಡಿಯಾನೇ ಬರ್ತಾ ಇರಲಿಲ್ಲ ಏನು ಮಾಡಬೇಕು ಅಂತ. ಆಮೇಲೆ ದ ಮೋಸ್ಟ್ ಇಂಪಾರ್ಟೆಂಟ್ ಕಾಂಪ್ಲಿಕೇಟೆಡ್ ಕ್ವಶನ್ ಏನು ಗೊತ್ತಾ, ನಾವೇನು ಮಾಡಬೇಕು ಅನ್ನೋದೇ ಕಾಂಪ್ಲಿಕೇಟೆಡ್. ನಮ್ಮ ಸ್ನೇಹಿತರು ಹೇಳ್ತಾಯಿದ್ರು ಇವತ್ತು, ನಾವು ಇಷ್ಟು ಬಂಡವಾಳ ಇದ್ದರೆ ಏನು ಮಾಡ್ಬೋದು, ಆ ಕ್ವಶನ್ಗೆ ನೀವು ನಿಧಾನಕ್ಕೆ ಆನ್ಸರ್ನ ನೀವು ಕಂಡುಹಿಡೀರಿ, ಅದ್ರ ಬಗ್ಗೆ ಯೋಚನೆ ಮಾಡೋಣ, ಡಿಸ್ಕಸ್ ಮಾಡೋಣ. ಆ ನಂತರದಲ್ಲಿ ನಾನು ಆ ಕೃಷಿ ಬಗ್ಗೆ ತುಂಬ ಆಸಕ್ತಿ ಬೆಳೆಸ್ಕೊಂಡೆ. ನನಗೆ ಅರ್ಥ ಆಗಿದ್ದೇನು ಅಂದರೆ, ನಮ್ಮಪ್ಪ ಸಮೇತ ಸುತ್ತಮುತ್ತ ಇರುವ ಪ್ರತಿಯೊಬ್ಬ ರೈತರು ಅಷ್ಟು ವೈಜ್ಞಾನಿಕವಾಗಿ ಈ ಕೃಷಿನ ಮಾಡ್ತಾ ಇಲ್ಲ ಅನ್ನೋದು ನನ್ನ ಭಾವನೆಗೆ ಬಂತು. ನಾನು ರೇಷ್ಮೆ ಇಲಾಖೆಗೆ ಹೋಗಿ ಅವರಿಗೆ ನನಗೆ ತರಬೇತಿ ಬೇಕು, ಮಾಹಿತಿ ಬೇಕು ಅಂತ ಕೇಳಿದಾಗ, ಕೇರ್ಪೇಟೆ ಹತ್ರ ಚಿಕ್ಕೋನಹಳ್ಳಿ ಫಾರ್ಮ್ ಅಂತ ಫಾರ್ಮರ್ಸ್ ಟ್ರೈನಿಂಗ್ ಸ್ಕೂಲ್ ಇದು, ಅಲ್ಲಿ ತರಬೇತಿ ಕೊಡಿಸ್ತೀವಪ್ಪ. ಬಟ್ ಒಂದೇ ಒಂದು ಏನಂದರೆ, ಒಂದು 7ರಿಂದ 8 ಜನ ನಿನ್ನ ಜೊತೆ ಮಾಡಿ ಕರ್ಕೊಂಬರ್ಬೇಕು. ಯಾವ ಫಾರ್ಮರ್ಸು ಟ್ರೈನಿಂಗ್ ಬರಲ್ಲ. ಇಂಟ್ರೆಸ್ಟ್ ಒಂದು, ಅವ್ರ ಕೆಲಸ ಕಾರ್ಯಗಳು, ಅದಕ್ಕೆ 100 ಕಾರಣ ಇರುತ್ತೆ. ಸಿಕ್ಕಾಬಟ್ಟೆ ಬಲವಂತ ಮಾಡಿ 6-7 ಜನನ ಅರೇಂಜ್ ಮಾಡಿ ಒಂದು ಟ್ರೈನಿಂಗ್ ಬ್ಯಾಚ್ಗೆ ಅಂತ ಹೋದ್ವಿ. ಅಲ್ಲಿ 7 ದಿವಸ ಟ್ರೈನಿಂಗು. ಇವತ್ತು ನಾನು ನಿಮ್ಮ ಮುಂದೆ ನಿಂತಿದ್ದೀನಿ ಅಂದರೆ ಆ 7 ದಿವಸ ಟ್ರೈನಿಂಗು ನನಗೆ ಫಂಡಮೆಂಟಲ್. ಅಣ್ಣಾಜಿಯವರು ಅಂತ ಒಬ್ಬರು ಟೀಚರ್ ಇದರಲ್ಲಿ, ಅವರು ಪೆಥಾಲಜಿ, ಡಿಸ್ಇನ್ಫೆಕ್ಷನ್ಸ್ ಬಗ್ಗೆ, ಹೈಜೀನ್ ಬಗ್ಗೆ ಎಲ್ಲ ಪಾಠ ಮಾಡೋರು. ನನ್ನ ಇಂಟ್ರೆಸ್ಟ್ ನೋಡಿ ಅವರು ಅಲ್ಲೇ ರೆಸಿಡೆನ್ಷಿಯಲ್ ಇರ್ತಿದ್ರು. ರಾತ್ರಿ 10 ಗಂಟೆ 11 ಗಂಟೆವರೆಗೂ ಚರ್ಚೆ ಮಾಡ್ತಿದ್ವಿ ಅವ್ರ ಜೊತೆ. ಅದು ರೆಸಿಡೆನ್ಷಿಯಲ್ ಪ್ರೋಗ್ರಾಮ್. ಅದು 7 ದಿವಸ ನಿಮಗೆ ಊಟ, ವಸತಿ ಪ್ರತಿಯೊಂದು ಕೊಡ್ತಾರೆ, ಅಲಾಂಗ್ ವಿತ್ ಗಿಫ್ಟ್ ಸಿಕೇಚರ್ಸ್, ಅಂದರೆ ರೈತರಿಗೆ ಬೇಕಾದಂಥ ಉಪಕರಣಗಳು, ಈ ಥರದ್ದು. ಅಲ್ಲಿ ನನಗೆ ಫಂಡಮೆಂಟಲ್ಸ್ ಅರ್ಥ ಆಗೋಕ್ಕೆ ಶುರುವಾಯಿತು. ರಾಘವೇಂದ್ರರಾವ್ ಅಂತ ಒಬ್ಬರು ಟೀಚರ್ ಇದ್ದರು. ಅವರು ಮಲ್ಬರಿ ಮ್ಯಾನೇಜ್ಮೆಂಟು, ನ್ಯೂಟ್ರಿಷನ್ನು, ಪೆಸ್ಟ್ ಮ್ಯಾನೇಜ್ಮೆಂಟು ಇದ್ರ ಬಗ್ಗೆ ಎಲ್ಲ ಮಾತಾಡೋರು. ನನಗೆ ಯಾಕೆ ಅಂದರೆ ನಂದು ಸೈಂಟಿಫಿಕ್ ಮೈಂಡು, ಲಾಜಿಕಲ್ ಮೈಂಡು, ನಾನಲ್ಲ ಅದನ್ನು ಕ್ಯಾಚ್ ಮಾಡಿಬಿಟ್ಟೆ. 24 ವರ್ಷದ ಹುಡುಗನಿಗೆ ಎಜುಕೇಷನ್ ಇಲ್ಲ, ಈ ಮರ್ಯಾದೆ ಇಲ್ಲ, ಸಂಪಾದನೆ ಇಲ್ಲ, ದಾರಿನೇ ಇಲ್ಲ ಅಂದಾಗ ಅವ್ನಿಗೇನೋ ಒಂದು ದಾರಿ ಸಿಕ್ಕಿದ್ರೆ ಅದೊಂದು ಟೈಮ್. ನಾನು ಅದೃಷ್ಟ ಏನಂತ ಹೇಳ್ತೀನಿ ಗೊತ್ತಾ, ಅವೇರ್ನೆಸ್ಸು. ಇನ್ನೇನು ಇಲ್ಲ ಅದೃಷ್ಟ ಅಂದರೆ, ನಿಮಗೆ ನಾನು ಏನೋ ಒಂದು ಆಗಬೇಕು ಅಂತ ಒಂದು ದಿನ ಅನಿಸುತ್ತಲ್ಲ, ಅದೇ ನಿಮ್ಮ ಅದೃಷ್ಟ. ಅವತ್ತೇ ನಿಮ್ಮ ಅದೃಷ್ಟದ ಬಾಗಿಲು ತೆಗೀತು. ನೀವು ಬೇರೆ ನೋಡಿ ಪ್ರಿಟೆಂಡಿಂಗ್ ಮಾಡಬೇಡಿ, ಅವನ ಥರ ಹಂಗೆ ಮಾಡ್ಬೋದು. ನಿಮ್ಮ ಥರ ನೀವೇನು ಮಾಡೋಕ್ಕಾಗುತ್ತೆ ಅದನ್ನು ಮಾತ್ರ ಮಾಡಬೇಕಷ್ಟೇ ನೀವು. ಆ ನಂತರ ಅಣ್ಣಾಜಿರಾವ್ ನನ್ನ ಆಸಕ್ತಿ ನೋಡಿ, ನಿಂಗೆ ತುಂಬ ಆಸಕ್ತಿ ಇದೆ, ಮೈಸೂರಲ್ಲಿ ಶ್ರೀರಾಮ್ಪುರದಲ್ಲಿ CSRT ಅಂತ ಒಂದು ಸಂಸ್ಥೆ ಇದೆ, ಅಲ್ಲಿ ತುಂಬ ದೊಡ್ಡ ದೊಡ್ಡ ವಿಜ್ಞಾನಿಗಳಿರ್ತಾರೆ, ಅಲ್ಲೆಲ್ಲ ಹೋಗಿ ಮಾತಾಡು ಅಂತ ಹೇಳಿದರು. ನಾನು CSRTಯಲ್ಲಿ ಹೋಗಿ ಅಲ್ಲಿ ನನ್ನ ಒಂಥರ ರೆಗ್ಯುಲರ್, ನಾನು ಸಿಕ್ಕಾಪಟ್ಟೆ ಟ್ರಾವೆಲ್ ಮಾಡ್ತಾಯಿದ್ದೆ ಯಾವಾಗಲೂ. ಟ್ರಾವೆಲ್ ಅಂದರೆ ಒಂದು ಕ್ರಾಪ್ ಆದರೆ ನನಗೆ 500 ರೂಪಾಯಿ ಸಂಭಾವನೆ ಇರೋದು ನಮ್ಮ ಅಪ್ಪನ ಕಡೆಯಿಂದ ರೆಮ್ಯುನರೇಷನ್. ಆ 500 ರೂಪಾಯಲ್ಲಿ ನಾವು ಸ್ಟಡಿ ಟ್ರಿಪ್ ಮಾಡೋದು. ಆ 500 ರೂಪಾಯಿ ಸಾಕಾಗ್ತಿರಲ್ಲ ನನಗೆ. ನಾನು ಯಾವಾಗಲೂ ಬೇಜಾರು ಮಾಡೋಕ್ಕಾಗ್ತದೆ, ದುಡ್ಡೇ ಸಾಲಲ್ವಲ್ಲ ಅಂತ. CSRTಗೆ ಹೋದೆ. ಅಲ್ಲಿ ದೊಡ್ಡ ದೊಡ್ಡ ಜಗದ್ವಿಖ್ಯಾತ ಪ್ರತಿಷ್ಠಿತ ವಿಜ್ಞಾನಿಗಳು, ಬ್ರೀಡಿಂಗ್ ಸೆಕ್ಷನಲ್ಲಿ ಡಾಕ್ಟರ್ ಬಸವರಾಜು, ಮಲ್ಬರಿ ಸೆಕ್ಷನಲ್ಲಿ ಡಾಕ್ಟರ್ ಬಾಲಕೃಷ್ಣ, ಫಾರ್ಮ್ ಮ್ಯಾನೇಜ್ಮೆಂಟಲ್ಲಿ ಡಾಕ್ಟರ್ ತಿಪ್ಪೇಸ್ವಾಮಿ, ಪೆಥಾಲಜಿಲಿ ಡಾಕ್ಟರ್ ನಟರಾಜು, ಡಾಕ್ಟರ್ ಬಾಲವೆಂಕಟ ಸುಬ್ಬಯ್ಯ, ಎಕ್ಸ್ಟೆನ್ಷನಲ್ಲಿ ಹಿರಿಯಣ್ಣ, ಡಾಕ್ಟರ್ ಗೀತಾದೇವಿ, ಇವ್ರ ಜೊತೆ ಎಲ್ಲ ಜಾಸ್ತಿ ವಿಚಾರನ ಲರ್ನ್ ಮಾಡೋಕ್ಕೆ ಟ್ರೈ ಮಾಡಿದೆ. ಇವತ್ತು ನನಗೇನಾದರೂ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅಂದರೆ ಈ ಟೀಚರ್ಸು, ಈ ಸೈಂಟಿಸ್ಟ್ಗಳು, ಈ ಸಂಸ್ಥೆಗಳು. ಆ ನಂತರ KSSRD ಕೇಳಿದ್ರಲ್ಲ, ಎಲ್ಲಿದೆ KSSRD? ಗೌರ್ಮೆಂಟ್ ಆಫ್ ಕರ್ನಾಟಕದ ಒಂದು ರಿಸರ್ಚ್ ಇನ್ಸ್ಟಿಟ್ಯೂಟ್ ಇದೆ, ಹೌದಾ? ಇದೆಯಾ? ತಲಗಟ್ಪುರದಲ್ಲಿದೆ. ಅಲ್ಲಿ ಹೋಗ್ಲಿ ಶುರು ಮಾಡಿದೆ. ಅದನ್ನು ನನ್ನ ನೆಕ್ಸ್ಟ್ ಟ್ರಿಪ್ ಏನಾಯಿತು ಅಂದರೆ ಸಕ್ಸಸ್ಫುಲ್ ಫಾರ್ಮರ್ಸ್ನ ಭೇಟಿ ಮಾಡುವಂಥದ್ದು. ಆಗ ಇಲ್ಲಿ ಪಾಲಳ್ಳಿಲಿ ಕೃಷ್ಣೇಗೌಡರು ಅಂತ ಜೈಕಾ ಫಸ್ಟ್ ಫೇಸ್, ಸೆಕೆಂಡ್ ಫೇಸ್. ಜೈಕಾ ಬಗ್ಗೆ ಯಾರಿಗಾರು ಗೊತ್ತಾ? ಎನಿಬಡಿ? ಜಪಾನ್ ಇಂಟರ್ನ್ಯಾಷನಲ್ ಕೋಆಪರೇಷನ್ ಏಜೆನ್ಸಿ ಅಂತ 90ಸಲ್ಲಿ ಜಪಾನ್ ವಿಜ್ಞಾನಿಗಳು ಅಲ್ಲಿ ಸಿರಿಕಲ್ಚರ್ ಡಿಕ್ಲೈನ್ ಆದಮೇಲೆ ನಮ್ಮ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಜೊತೆ ಸಹಯೋಗದೊಂದಿಗೆ ಅವರ ಟೆಕ್ನಾಲಜಿ ಮತ್ತು ಒಂದಷ್ಟು ಫಂಡಿಂಗ್ನ ಮಾಡಿ ಸಿರಿಕಲ್ಚರ್ಗೆ ದೊಡ್ಡ ಕಾಂಟ್ರಿಬ್ಯೂಟ್ ಮಾಡಿದ್ರು. ಇವತ್ತು ಬೈವಲ್ಟನ್ ಈ ಮಟ್ಟಕ್ಕೆ ನಾವು ನೋಡ್ತಾ ಇದ್ದೀವಿ ಅಂದರೆ ಇದು ಜಾಯಿಂಟ್ ಕೊಲಾಬ್ರೇಷನ್ ವಿತ್ ಅವರ್ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಸೈಂಟಿಸ್ಟ್ ಆ್ಯಂಡ್ ಜಪಾನ್ ಇಂಟರ್ನ್ಯಾಷನಲ್ ಕೋಆಪರೇಷನ್ ಏಜೆನ್ಸಿ ಸೈಂಟಿಸ್ಟ್ಗಳು. ಆ ನಂತರದಲ್ಲಿ ರೈತರುಗಳನ್ನ ಭೇಟಿ ಮಾಡಲಿಕ್ಕೆ ಶುರು ಮಾಡಿದೆ. ಪಾಲಡಿ ಕೃಷ್ಣೇಗೌಡರು ಅಂತ, ಮತ್ತು ನೊಣಿಲ್ಕರಲ್ಲಿ ವೀರಭದ್ರ ಸ್ವಾಮಿ ಅಂತಿದ್ದಾರೆ ಅವರು. ಕೋಲಾರದ ಹತ್ರ ಒಬ್ಬರು, ಅವ್ರ ಹೆಸರು ಬರ್ತಿದ್ದೀನಿ, ಸಾರಿ, ಕೃಷ್ಣಪ್ಪ ಅಂತ, ಮತ್ತು ಮುತ್ತಾನಲ್ಲೂರು ನಂಜಪ್ಪ ರೆಡ್ಡಿ ಅಂತ. ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈ ಮಂಡ್ಯ ಜಿಲ್ಲೆಯಲ್ಲಿ ಒಬ್ಬನಿಗೆ ಸರಾಸರಿ ಜಮೀನು ಇರೋದು 20 ಕುಂಟೆ 30 ಕುಂಟೆ 1 ಎಕರೆ ಅಷ್ಟೇ. ಈ ಫಾರ್ಮರ್ಸ್ ಅಂದರೆ ನಾವೆಲ್ಲ ಬಡವರು ಅಂತಲೇ ಥಿಂಕ್ ಮಾಡೋದು. ಯಾಕೆಂದರೆ ನಮ್ಮ ಹತ್ರ ಶ್ರೀಮಂತ ಫಾರ್ಮರ್ಸ್ ಕಮ್ಮಿ. ಕೆಲವರು 4-5 ಎಕರೆ ಜಮೀನಿದೆ,
ಬಟ್ ಆ್ಯನ್ ಆ್ಯಂಡ್ ಆವ್ರೇಜ್ 20-30 ಗುಂಟೆ ಅಷ್ಟೇ ಬರುವಂಥದ್ದು. ಆ ರಿಚ್ ಫಾರ್ಮರ್ಸ್ ನೋಡಿ ನನಗೆ ನಿಜಕ್ಕೂ ಗಾಬರಿ ಆದೆ. ಅವರೆಲ್ಲ ಕಾರ್ಗಳಲ್ಲಿ ಓಡಾಡ್ತಿದ್ರು, ಅದ್ಭುತವಾದ ಮನೆಗಳಲ್ಲಿ ಜೀವನ ಮಾಡ್ತಾಯಿದ್ರು, ಅವ್ರಿಗೆ ಸೋಷಿಯಲ್ ರೆಸ್ಪೆಕ್ಟ್ ಇತ್ತು. ನಾನು ಅದನ್ನೆಲ್ಲ ನೋಡಿ ಶ್ರದ್ಧೆಯಿಂದ ವ್ಯವಸಾಯ ಮಾಡಲಿಕ್ಕೆ ಶುರು ಮಾಡಿದೆ. ಅದ್ಭುತವಾಗಿ ಗೂಡು ಬೆಳೀತಾ ಇದ್ವಿ, ಎಕ್ಸ್ಟ್ರಾಡಿನರಿ, ಎಕ್ಸಲೆಂಟ್, ವರ್ಲ್ಡ್ ಕ್ಲಾಸ್ ಕ್ವಾಲಿಟಿ ಕಕುನ್ಸ್. ಅದನ್ನು ನೋಡಿ ನನ್ನ ಸುತ್ತಮುತ್ತ ಇದ್ದ ಜನಗಳು ನನ್ನ ಹತ್ರ ಸಲಹೆಗೆ ಅಂತ ಬರೋರು. 2006 ಒಂದು 2 ವರ್ಷ 2006-2007 ಅವರು ನೀವು ಯಾಕೆ ಚಾಕಿ ಸೆಂಟರ್ ಮಾಡಬಾರ್ದು ಅಂತ ನನ್ನ ಹತ್ರ ಬರ್ತಿದ್ದು ಫಾರ್ಮರ್ಸು ನನಗೆ ಮೋಟಿವೇಟ್ ಮಾಡೋರು. ನನಗೆ ಒಂದು ಅಭಿಪ್ರಾಯ ಇತ್ತು, ನಾನು ಸರಿ ಇದ್ದೀನಿ, ಜನಗಳು ಸರಿ ಇಲ್ಲ. ಯಾಕೆ ನನಗೆ ಅಭಿಪ್ರಾಯ ಇತ್ತು ಅಂದರೆ, ಯಾವ ಫಾರ್ಮರು ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ನ ಕರೆಕ್ಟಾಗಿ ಫಾಲೋ ಮಾಡಲ್ಲ, ಕ್ರಾಪ್ ಏನಾದ್ರು ಫೇಲ್ ಆದರೆ ನನ್ನ ಸುಮ್ಮನೆ ಬ್ಲೇಮ್ ಮಾಡ್ತಾರೆ, ನೀನು ಚಾಕಿ ಸರಿ ಇಲ್ಲಪ್ಪ ಅಂತ ಬ್ಲೇಮ್ ಮಾಡ್ತಾರೆ ಅನ್ನೋದು ನನ್ನ ಮನಸ್ಸಲ್ಲಿತ್ತು. ಬಟ್ ನನಗೆ ಪ್ರಾರಂಭದಲ್ಲಿ ನಾನು ಚಾಕಿ ಸೆಂಟರ್ ಶುರು ಮಾಡಬೇಕು ಅಂತ ನಂಗೆ ಅನ್ನಿಸ್ಲೇ ಇಲ್ಲ. ಬಟ್ ಒಂದಿನ ಹಂಗೆ ಅನಿಸಿದ್ದೇನು ಅಂದರೆ, ಕೃಷಿಕನಿಂದ, ಒಬ್ಬ ಫಾರ್ಮರಿಂದ ಅಗ್ರಿ ಎಂಟ್ರಪ್ರನರ್ ಆಗಲಿಲ್ಲ ಅಂದರೆ ಆರ್ಥಿಕವಾಗಿ ಸಾಮಾಜಿಕವಾಗಿ ದೊಡ್ಡ ಮಟ್ಟಕ್ಕೆ ಬೆಳೆಯೋಕ್ಕಾಗಲ್ಲ ಅಂತ ನನಗೆ ನಿಧಾನಕ್ಕೆ ಅರ್ಥ ಆಯಿತು. ಆಗ ನಾವು 800 ಮೊಟ್ಟೆಗಳಿಂದ 2008ರಲ್ಲಿ ಚಾಕಿ ಸೆಂಟರ್ ಶುರು ಮಾಡಿದ್ವಿ. ನನಗೆ ಶ್ರದ್ಧೆ ಇದ್ದೇ ಇತ್ತು. ನಾನು ವಿಜ್ಞಾನಿಗಳ ಒಡನಾಟದಲ್ಲಿ ಯಾವಾಗಲೂ ಇರ್ತಿದ್ದೆ, ಪ್ರೋಗ್ರೆಸಿವ್ ಫಾರ್ಮರ್ ಜೊತೆ ಒಡನಾಟ ಮಾಡ್ತಿದ್ದೆ. ಎಸ್ಪೆಷಲಿ ಯಾವುದೇ ಸಂಸ್ಥೆಗಳು, ನಮ್ಮ CSRT ಇರ್ಬೋದು, KSSRT ಇರ್ಬೋದು, ಅವರ ಟೆಕ್ನಿಕಲ್ ಬುಕ್ಸ್ನ ನಾನು ಪ್ರತಿಯೊಂದು ಖರೀದಿ ಮಾಡಿ ರೆಗ್ಯುಲರಾಗಿ ಓದ್ತಾ ಇದ್ದೆ. ಹ್ಯಾಂಡ್ ಬುಕ್ ಆಫ್ ಸೆರಿಕಲ್ಚರ್ ಟೆಕ್ನಾಲಜೀಸ್ ಅಂತ ಒಂದು ಕಂಪ್ಲೀಟ್ ಪುಸ್ತಕ, ಅದು ಡಾಕ್ಟರ್ ದಂಡಿನವರು ಸಂಪಾದನೆ ಮಾಡಿದರು. 2004 ಬಂತು ಅನ್ಸುತ್ತೆ ಅದು. ಅದಕ್ಕೆ ಸಂಬಂಧ ಇಲ್ಲದ A to Z, ಈ ಮೂಲೆಯಿಂದ ಆ ಮೂಲೆಯವರೆಗೂ ಇದೆ. ಇಟ್ಸ್ ಅ ವರ್ಲ್ಡ್ ಕ್ಲಾಸ್ ಮ್ಯಾನ್ಯುಯಲ್. ಅದನ್ನು ಮ್ಯಾಕ್ಸಿಮಮ್ ರೆಫರ್ ಮಾಡ್ತಾ ಇದ್ದೆ. ಜೈಕಾ ವಿಜ್ಞಾನಿಗಳು ಎಕ್ಸ್ಟ್ರಾಡಿನರಿ ಬ್ಯೂಟಿಫುಲ್ ಮ್ಯಾನ್ಯುಯಲ್ಸ್ ಮಾಡಿರೋದು. ಎಷ್ಟು ಬ್ಯೂಟಿಫುಲ್ ಮ್ಯಾನ್ಯುಯಲ್ಸ್ ಅಂದರೆ, ಒಂದು ಪುಸ್ತಕದಲ್ಲಿ 50 ಪೇಜು 60 ಪೇಜು ಒಂದು ಚಿತ್ರ ಇರುತ್ತೆ, ಒಂದು ಎಕ್ಸ್ಪ್ಲನೇಷನು, ಇಂಗ್ಲೀಷಲ್ಲಿ ಕನ್ನಡದಲ್ಲಿ. ಯಾವ ಮೂರ್ಖ ಬೇಕಾದ್ರೂ ಅದನ್ನು ನೋಡಿದ್ರೆ ನೀಟಾಗಿ ಅರ್ಥ ಆಗುತ್ತೆ. ಅಷ್ಟು ಬ್ಯೂಟಿಫುಲ್ ಆಗಿರೋ ಮ್ಯಾನ್ಯುಯಲ್ನ ನಾನು ಎಂದೂ ನೋಡಿಲ್ಲ. ನೀವು ಒಂದು ಸಲ ಜೈಕಾ ಮ್ಯಾನ್ಯುಯಲ್ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ ದ ಪವರ್ ಆಫ್ ಸಿಂಪ್ಲಿಸಿಟಿ ಏನು ಅಂತ. ಆ ನಂತರಗಳಲ್ಲಿ ನನ್ನ ಬದುಕಲ್ಲಿದ್ದ ನಿರಾಸೆ, ಒತ್ತಡ, ಆರ್ಥಿಕ ಸಮಸ್ಯೆಗಳು, ಅದನ್ನೆಲ್ಲ ಉತ್ತರನ ನಾವು ಸೆರಿಕಲ್ಚರಲ್ಲಿ ನೋಡ್ಲಿಕ್ಕೆ ಶುರು ಮಾಡಿದ್ವಿ. ತುಂಬ ಅದ್ಭುತವಾಗಿ ಚಾಕೆ ಮಾಡ್ತಾಯಿದ್ವಿ. ಸಿಕ್ಕಾಬಿಟ್ಟೆ ಹೆಸರು ಬಂತು. 2012-13 ಅಷ್ಟರಲ್ಲಿ ನಾನು ತಿಂಗಳಿಗೆ 3 ಲಕ್ಷ ಮೊಟ್ಟೆಗಳನ್ನ ಚಾಕೆ ಮಾಡೋ ಮಟ್ಟಕ್ಕೆ ನಮ್ಮ ಚಾಕಿ ಸೆಂಟರ್ನ ಎತ್ಕೊಂಡು ಹೋದ್ವಿ. ಇದ್ರ ಮಧ್ಯ 2010ರಲ್ಲಿ ನಾನು ರೇಷ್ಮೆ ಮೊಟ್ಟೆಗಳನ್ನ ಮಾಡಲಿಕ್ಕೆ ಶುರು ಮಾಡಿದೆ. ಬಟ್ ನನಗೆ ಸೆಂಟ್ರಲ್ ಸಿಲ್ಕ್ ಬೋರ್ಡಿಂದ ಲೈಸೆನ್ಸ್ ಬಂದಿತ್ತು 2013ರಲ್ಲಿ. ಮೊಟ್ಟೆಗಳು ಶುರು ಮಾಡಿದ್ದು ಬೇರೆಯವ್ರ ಲೈಸೆನ್ಸ್ ಇದರಲ್ಲಿ 2010 ಶುರು ಮಾಡಿದ್ವಿ. 2.5 ಎಕರೆಯಿಂದ ಇವತ್ತು ನನ್ನ ಕುಟುಂಬಕ್ಕೆ 50 ಎಕರೆ ಮಲ್ಬರಿ ಗಾರ್ಡನ್ನ ಹ್ಯಾಂಡಲ್ ಮಾಡ್ತೀವಿ. ಅದರಲ್ಲಿ ನಾನು ವೈಯಕ್ತಿಕವಾಗಿ 30 ಎಕರೆ ಹ್ಯಾಂಡಲ್ ಮಾಡ್ತೀನಿ. ನಮ್ಮ ತಂದೆ 10 ಎಕರೆ ಸಪ್ರೇಟ್ ಮಾಡ್ತಾರೆ, ನನ್ನ ಬ್ರದರ್ದು 10 ಎಕರೆ ಮಾಡ್ತಾನೆ. 12.5 ಎಕರೆ ನನ್ನದು ಸ್ವಂತ ಜಮೀನು. ಉಳಿದಿದ್ದು ನಾನು ಲೀಸ್ ಬೇಸಿಸಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಸೆರಿಕಲ್ಚರ್ ನನಗೆ ಏನೆಲ್ಲ ಕೊಡ್ತು ಅಂದರೆ, 500 ರೂಪಾಯಿಗೆ ಅದನ್ನು ಆ ಶಾರ್ಟೇಜಲ್ಲಿ ಹ್ಯಾಂಡ್ಲ್ ಮಾಡೋಕ್ಕೆ ನನಗೆ ಸಿಕ್ಕಾಬಿಟ್ಟೆ ಪುಸ್ತಕ ತಗೊಳ್ಳೋ ಹುಚ್ಚು, ಟ್ರಾವೆಲ್ ಮಾಡೋ ಹುಚ್ಚು, ಇಷ್ಟು ಹುಚ್ಚಿಗೆಲ್ಲ ದುಡ್ಡು ಸಾಕಾಗ್ತಿರ್ಲಿವಲ್ಲ. ಅದು ಎಷ್ಟರ ಮಟ್ಟಕ್ಕೆ ಶಕ್ತಿ ಕೊಡ್ತು ಅಂದರೆ, 2014ನಲ್ಲಿ ನಾವು ಚಂದ್ರಶೇಖರ್ ಕಳ್ಳಿ ಮನೆಯಿಂದ ನನ್ನ ಫ್ರೆಂಡ್ ಒಬ್ಬರು ಇದ್ದಾರೆ, ಅವ್ರನ್ನ ಕರ್ಕೊಂಡು ಥೈಲ್ಯಾಂಡ್ಗೆ ಹೋಗಿ ಚುಲ್ತಾಯ್ ಸಿಲ್ಕ್ ಕಂಪನಿಯಲ್ಲಿ 8 ದಿವಸ ಕಂಪ್ಲೀಟ್ ಸ್ಟಡಿ ಮಾಡಿದ್ವಿ. ಅವರು ಸಾಯಿಲಿಂದ ಸೆರಿಕಲ್ಚರ್ ಹೋಗಿ ಏನೇನು ಮಾಡ್ತಾರೆ, ಬೈ ಪ್ರಾಡಕ್ಟ್ಸು, ಪ್ರತಿಯೊಂದು ಅವ್ರ ಫಾರ್ಮರ್ಸ್ ಭೇಟಿ ಮಾಡೋದು, ಅವ್ರ ಗ್ರೈನೇಜ್ ವಿಸಿಟು, ಚಾಕಿ ಸೆಂಟ್ರ್ ವಿಸಿಟು, ಮಲ್ಬರಿ ಗಾರ್ಡನ್ ವಿಸಿಟು, ಅದನ್ನೆಲ್ಲ ಮಾಡಿದ್ವಿ. ಕೊನೆಗೆ ಒಂದು 1200 ಕಿಲೋಮೀಟ್ರ್ ಥೈಲ್ಯಾಂಡಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಕ್ವೀನ್ ಸೆರಿಕಿಟ್ ಅಂತ ಕರೀತಾರೆ ಅವ್ರದ್ದು, ಥೈಲ್ಯಾಂಡ್ದು ಅಧಿಕೃತ ರೇಷ್ಮೆ ಇಲಾಖೆ. ಅಲ್ಲಿ ಒಂದು 1200 ಕಿಲೋಮೀಟ್ರ್ ಓಡಾಡಿ ಸಾಕಷ್ಟು ನೋಡಿದ್ವಿ. ಮಲ್ಬರಿ ಟೀ ಮಾಡೋದು, ಮಲ್ಬರಿ ಜಾಮ್ ಮಾಡೋದು, ಮಲ್ಬರಿ ವೈನ್ ಮಾಡೋದು, ಅವ್ರು ಏನೇನು ವೆರೈಟಿಗಳು ಏನು ಮಾಡ್ತಾರೆ, ವ್ಯಾಲ್ಯೂ ಆ್ಯಡ್ ಏನು ಮಾಡ್ತಾರೆ, ಇದನ್ನೆಲ್ಲ ಅಧ್ಯಯನ ಮಾಡುವಂಥ ಒಂದು ಶಕ್ತಿನ ನನ್ನ ರೇಷ್ಮೆ ಕೃಷಿ ನನಗೆ ಕೊಡ್ತು. 2016ರಲ್ಲಿ ಇಸ್ರೇಲ್ಗೆ ಹೋಗಿ ಒಂದು 8 ದಿವಸ ಅಗ್ರಿಕಲ್ಚರ್ ಸ್ಟಡಿ ಮಾಡುವಂಥ ಶಕ್ತಿ ಕೊಡ್ತು ನನಗೆ. 2017ರಲ್ಲಿ ಚೈನಾಗೆ ಹೋಗಿ ಒಂದು 8 ದಿವಸ, ಒಂದು 9 ದಿವಸ ಸೆರಿಕಲ್ಚರ್ನ ನಾವು ಸ್ಟಡಿ ಮಾಡೋ ಶಕ್ತಿ ಕೊಡ್ತು. ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಎಂಟ್ರಪ್ರಿನರ್ಶಿಪ್ ಮನುಷ್ಯನಿಗೆ ಏನು ಕೊಡುತ್ತೆ ಅಂದರೆ, ಟೈಮ್ ಫ್ರೀಡಮ್ ಆ್ಯಂಡ್ ಮನಿ ಫ್ರೀಡಮ್. ವಾಟ್ ಇಸ್ ದ ಮೀನಿಂಗ್ ಆಫ್ ಟೈಮ್ ಫ್ರೀಡಮ್? ಟೈಮ್ ಫ್ರೀಡಮ್ ಅಂದರೆ ದಿನನಿತ್ಯದ ಕಾರ್ಯಚಟುವಟಿಕೆಗಳಿಗೆ ನೀವೇ ಅದನ್ನು ಮಾಡಬೇಕು ಅಂತ ಇಲ್ಲ, ನಿಮಗೊಂದು ಟೀಮ್ ಇರುತ್ತೆ, ನಿಮಗೊಂದು ಜನ ಇರ್ತಾರೆ. ದಟ್ ಈಸ್ ದ ಟೈಮ್ ಫ್ರೀಡಮ್. ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಸೆಲ್ಫ್ ಎಂಪ್ಲಾಯ್ಡ್ ಎಂಟ್ರಪ್ರಿನರ್? ಎನಿಬಡಿ? ಸೆಲ್ಫ್ ಎಂಪ್ಲಾಯಿ ಅವನ ಕೆಲಸನ ಅವ್ನು ಮಾಡ್ತಾನೆ. ಉದಾಹರಣೆಗೆ ಒಂದು ಟೀ ಶಾಪ್ ಇಟ್ಟಿರ್ತಾನೆ, ಅವ್ನು ಸೆಲ್ಫ್ ಎಂಪ್ಲಾಯಿ. ಒಂದು ಹೋಟೆಲ್ ಇಟ್ಟಿರ್ತಾನೆ, ಅವನು ಸಣ್ಣ ಎಂಟ್ರಪ್ರಿನರ್. ದೊಡ್ಡ ಹೋಟೆಲ್ ಇಟ್ಟಿರ್ತಾನೆ, ದೊಡ್ಡ ಎಂಟ್ರಪ್ರಿನರ್. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ತುಂಬ ಜನ ಬಿಸ್ನೆಸ್ ಅಂದರೆ
ಒಂದು ತಪ್ಪು ಕಲ್ಪನೆ ಇಟ್ಕೊಂಡ್ಬಿಟ್ಟವ್ರು. ಬರೀ ಅಂಬಾನಿಗಳು ಅದಾನಿಗಳು ಮಾಡೋದು ಮಾತ್ರ ಬಿಸ್ನೆಸ್ಸು, ಕಾರ್ಪೊರೇಟ್ ಜನಗಳು ಮಾಡೋದು ಮಾತ್ರ ಬಿಸ್ನೆಸ್ಸು, ಈ ಸಣ್ಣ ಪುಟ್ಟವ್ರು ಮಾಡೋದು ಬಿಸ್ನೆಸ್ ಅಲ್ಲ. ಅದು ಆ ಥರದ್ದೇನೂ ಇಲ್ಲ ಬಿಸ್ನೆಸ್ಸಲ್ಲಿ. ಪ್ರಿನ್ಸಿಪಲ್ಸ್ ಎಲ್ಲ ಒಂದೇ. ಅದ್ರ ಬಗ್ಗೆ ನಾನು ನಿಮಗೆ ಮುಂದೆ ಮಾತಾಡ್ತೀನಿ. ಪ್ರಿನ್ಸಿಪಲ್ಸ್ ಎಲ್ಲ ಒಂದೇ, ಬಟ್ ಏರಿಯಾ ಆಫ್ ಇಂಟ್ರೆಸ್ಟ್. ಈಗ ನನಗೆ ಅಟ್ಲೀಸ್ಟ್ ಲೇಟಾಗಿ ನಾನು 24-25ನೇ ವಯಸ್ಸಲ್ಲಿ ಸೆರಿಕಲ್ಚರ್ ನನ್ನ ಏರಿಯಾ ಅಂತ ಅರ್ಥ ಆಯಿತು. ಎಷ್ಟು ಜನಕ್ಕೆ 50 ವರ್ಷ ಆದಮೇಲೆ ಅವ್ರ ಏರಿಯಾನೇ ಅರ್ಥ ಆಗಿರಲ್ಲ. ಅವ್ರಿಗೆ ಮನುಷ್ಯನಿಗೆ ಏನು ಮಾಡಬೇಕು ಅಂತ ಅರ್ಥ ಆದರೆ ಅವತ್ತು ಅವ್ನು ಬಾಗಿದ ಬಾಗಿಲು ತೆಗೀತು. ಅದು ಎಷ್ಟು ಹತ್ರ ಹೋಗುತ್ತೆ ಅನ್ನೋದು ನಿಮ್ಮ ಶ್ರದ್ಧೆ. ಯಾವ ಇಂಡಸ್ಟ್ರಿಲೂ ಕಳಪೆನೂ ಇಲ್ಲ, ಯಾವ ಇಂಡಸ್ಟ್ರಿ ದೊಡ್ಡದೂ ಅಲ್ಲ. ನಿಮ್ಮ ಯೋಗ್ಯತೆಗೆ ಅನುಸಾರವಾಗಿ ಇಂಡಸ್ಟ್ರಿ ದೊಡ್ಡದೂ ಆಗುತ್ತೆ, ಇಂಡಸ್ಟ್ರಿ ಚಿಕ್ಕದೂ ಆಗುತ್ತೆ. ಟೀಮ್ ಅವರಿಗೆ ಇಂಡಸ್ಟ್ರಿ ಚಿಕ್ಕದೆ, ಒಬೇರಾಗಿ ಇಂಡಸ್ಟ್ರಿ ದೊಡ್ಡದೆ, ಹೋಟೆಲ್ ಇಂಡಸ್ಟ್ರಿ ಪ್ರತಿಯೊಂದು ಅಷ್ಟೇ. ಸೆರಿಕಲ್ಚರ್ಲಿ ನಾನು ಗಮನಿಸಿದ್ದೇನೆಂದರೆ ಅಬ್ಸರ್ವೇಷನ್ ಇವ್ರಿಗಾಗಿದ್ರೆ ನನಗೆ ಯಾಕಾಗಲ್ಲ. ಆ ಮುತ್ತಾನೆಲ್ಲೂರು ನಂಜಪ್ಪರೆಡ್ಡಿ ಅನ್ನೋಂಥವ್ರು 4-5ನೇ ಕ್ಲಾಸ್ ಓದಿದ್ದಂಥ ಒಬ್ಬ ಹಳ್ಳಿ ರೈತ. 10 ಕುಂಟೆಯಿಂದ ಶುರು ಮಾಡಿ ನಾನು ನೋಡೋಷ್ಟು 16 ಎಕರೆ ಮಲ್ಬರಿ ಗಾರ್ಡನ್ ಇತ್ತು ಅವ್ರ ಹತ್ರ. ಯಾವಾಗ ನಾನು ಹೇಳ್ತಾ ಇರೋದು 2004-5 ನಿಮ್ಗೆ ಹೇಳ್ತಾ ಇರೋದು. ಆ ಕಾಲದಲ್ಲಿ 16 ಎಕರೆ ಮಲ್ಬರಿ ಗಾರ್ಡನ್ ಮಾಡ್ತಾಯಿದ್ರು ಅವರು. ಅವ್ರ ಮನೇನ ಒಂದು ಸಲ ನಿಂತು ನೋಡಿ, ಈ ಥರ ಮನೆ ನಾನು ಒಂದು ಸಲ ಯಾವಾಗಲಾದ್ರೂ ಕಟ್ಸೋಕ್ಕಾಗುತ್ತಾ ಅಂತ ಥಿಂಕ್ ಮಾಡಿದ್ದೆ. ಅದೊಂದು ಇನ್ಸ್ಪಿರೇಷನ್ನು. ಅವ್ರದ್ದೊಂದು ಮಾರುತಿ ವ್ಯಾನ್ ಇತ್ತು. ನನಗೆ ಮಾರುತಿ ವ್ಯಾನ್ ಅಂದರೆ ಆ ಕಾಲದಲ್ಲಿ ಬೆಂದಿದ್ದಂಗೆ ನನ್ನ ಮೈಂಡ್ಸೆಟ್ಗೆ. ಆ ಕಾಲದಲ್ಲಿ ದೇವ್ರ ದಯೆಯಿಂದ ಆ ಥರದ್ದು ಮನೆಯಲ್ಲೂ ಇದ್ದೀನಿ, ಆ ಥರದ್ದು ಕಾರ್ಗಳು ಇದೆ. ಇವತ್ತು ಉದ್ಯಮಕ್ಕೆ ನೀವು ಶ್ರದ್ಧೆಯಿಂದ ಕೆಲಸ ಮಾಡಿದ್ರೆ ಅದು ನಿಮಗೆ ಕೊಡುತ್ತೆ. ಇದು ಹೂವಿನ ಹಾಸಿಗೆನಾ? ಖಂಡಿತ ಅಲ್ಲ. ತುಂಬ ಪ್ರಾಬ್ಲಮ್ ಇರುತ್ತೆ, ಸಿಕ್ಕಾಬಟ್ಟೆ. ಯಾರಿಗೆ ಎಂಟ್ರಪ್ರನರ್ ಆಗಬೇಕು ಅಂತ ಅಂತೀರಿ, ನಿಮ್ಮ ಎಲ್ಲ ಕಂಫರ್ಟ್ಗಳನ್ನು ನೀವು ಬಿಡೋಕ್ಕೆ ರೆಡಿ ಇದ್ದವ್ರು ಮಾತ್ರ ಎಂಟ್ರಪ್ರನರ್ಶಿಪ್ ಬನ್ನಿ, ಇಲ್ಲಾಂದರೆ ದಯವಿಟ್ಟು ಬರಬೇಡಿ. ಒಂದು ಬಿಸ್ನೆಸ್ ಮಾಡೋದಷ್ಟು ಈಸಿ ಅಂತ ಅಂದ್ಕೊಂಡಿದ್ದೀರಾ? ನಾನು ಮೋಟಿವೇಟ್ ಮಾಡೋಕ್ಕೆ ಬಂದಿದ್ದೀನಿ ಅಂತ ನೀವೆಲ್ಲ ಅನ್ಕೋತಾ ಇದ್ದೀರಿ. ನಾನು ನಿಮ್ಗೆ ಎಚ್ಚರಿಸಕ್ಕೆ ಬಂದಿದ್ದೀನಿ. ಆ್ಯಕ್ಚುಲಿ ಕಂಪೇರಿಟಿವ್ಲಿ ನಾನು ಮೋಟಿವೇಟ್ ಮಾಡೋಕ್ಕೆ ಬಂದಿಲ್ಲ ನಿಮಗೆ. ಈ ಮೂರ್ಖ ತಂದೆ ತಾಯಿಗಳು ಮೂರ್ಖ ಮಕ್ಕಳ ಮೇಲೆ ದುಡ್ಡು ಹಾಕಿ ಮರ್ಯಾದೆ, ದುಡ್ಡು, ಜೀವನ ಮೂರನ್ನೂ ಹಾಳು ಮಾಡ್ಕೊಂಡಿರೋದು ನಾನು ಕಣ್ಣಲ್ಲಿ ನೋಡಿದ್ದೀನಿ. ಬಿಸ್ನೆಸ್ ಇಸ್ ವೆರಿ ಡಿಫಿಕಲ್ಟ್. ಒಂದು ಬಿಸ್ನೆಸ್ ಮಾಡೋಕ್ಕೆ ಏನು ಇಂಪಾರ್ಟೆಂಟು? ಮುಖ್ಯವಾಗಿ ಏನು ಬೇಕು ಒಂದು ಬಿಸ್ನೆಸ್ ಮಾಡೋಕ್ಕೆ? ನೀವು ಕೇಳ್ತಿದ್ರಲ್ಲ ಸರಿಗೆ, ನಿಮ್ಮ ಇನ್ವೆಸ್ಟ್ಮೆಂಟ್ ಏನು? ಹಾಂ, ಏನು, ಎಷ್ಟು? ಆಯ್ತಪ್ಪ, 20 ಲಕ್ಷದಲ್ಲಿ ಮಾಡೋ ನಿನಗೆ 50 ಬಿಸ್ನೆಸ್ ಹೇಳ್ತೀನಿ. ಏನು ಮಾಡ್ತೀಯ ನೀನು? ಒಂದು ಹೋಟ್ಲ್ ಇಡು ಅಂತ ಹೇಳ್ತೀನಿ, ಒಂದು ಚಿಕ್ಕದು ಆಲೆ ಮನೆ ತೆಗಿ ಅಂತ ಹೇಳ್ತೀನಿ, ಒಂದು ಅಗರಬತ್ತಿ ಇಂಡಸ್ಟ್ರಿ ಮಾಡು ಅಂತ ಹೇಳ್ತೀನಿ, ಒಂದು ಸಣ್ಣ ಇಟ್ಕೆ ಫ್ಯಾಕ್ಟ್ರಿ ಮಾಡ್ಬೋಡ ಅಂತ ಹೇಳ್ತೀನಿ. ಏನು ಮಾಡ್ತೀಯ ನೀನು? ಎಸ್, ಯಾವುದ್ರಲ್ಲಿ ನಿಮ್ಮ ಸ್ಕಿಲ್ ಇದೆ? ಹೋಟೆಲ್ ಇಂಡಸ್ಟ್ರಿಯಲ್ಲಿ ಸ್ಕಿಲ್ ಇದ್ಮೇಲೆ ಮಂಜುನಾಥ್ ಸರ್ ಜೊತೆ ರೀಲಿಂಗ್ ಯೂನಿಟಲ್ಲಿ ನಾನು ಯಾಕೆ ಇನ್ವೆಸ್ಟ್ ಮಾಡಬೇಕು ಅಂತ ಯಾಕೆ ನೀನು ಡಿಸ್ಕಸ್ ಮಾಡ್ತಾ ಇದ್ದೆ? ದೇರ್ ಇಸ್ ನೋ ಪ್ರೆಸೆಂಟ್, ದೇರ್ ಇಸ್ ನೋ ಫ್ಯೂಚರ್. ಫೋಕಸ್ ಅಷ್ಟೇ. ಅದು ಯಾವುದೇ ಇಂಡಸ್ಟ್ರಿ ಆಗಲಿ, ನಿನ್ನ ಎಕ್ಸ್ಪರ್ಟೈಸ್ ಏನು, ಇಟ್ಸ್ ವೆರಿ 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 ಇಂಪಾರ್ಟೆಂಟ್. ಯಾವುದೇ ಬಿಸ್ನೆಸ್ ಮಾಡೋಕ್ಕೆ ನನಗೂ ಗೊತ್ತಿರುವಂಗೆ ಮುಖ್ಯವಾಗಿ ಮನುಷ್ಯನಿಗೆ 2 ಬೇಕು. ಒಂದು ಡೊಮೈನ್ ಎಕ್ಸ್ಪರ್ಟೈಸ್, ಸಬ್ಜೆಕ್ಟ್ ಎಕ್ಸ್ಪರ್ಟೈಸ್. ಮಂಜುನಾಥ್ ಸಾರು ರೀಲಿಂಗ್ ಟೆಕ್ನಾಲಜಿಲಿ ಇಟ್ಸ್ ಎಕ್ಸ್ಪರ್ಟ್, IIT PhD ಹೋಲ್ಡರ್. ಟೆಕ್ನಿಕಲಿ ಈಸ್ ಫ್ಯಾಂಟಾಸ್ಟಿಕ್. ಟೀಚರ್ಸ್ ರೋಹಿತ್ ಸರು ಅಥವಾ ನಿಮ್ಮ ಟೀಚರ್ಸ್ ಯಾರೇ ಇರ್ಬೋದು, ಅವರು ಟೀಚಿಂಗ್ ಪ್ರೊಫೆಷನಲ್ ಎಕ್ಸ್ಪರ್ಟ್. ಅವ್ರು ಅದಕ್ಕೋಸ್ಕರನೇ ಮೆಂಟ್ ಆಗಿರೋದು, ಅದನ್ನೇ ಓದಿರೋದು, ಅದಕ್ಕೋಸ್ಕರ ಡೆಡಿಕೇಟ್ ಮಾಡಿರೋದು. ನಾವು ಮೂರ್ಖರು ಮಾತ್ರ ಪ್ರತಿ ಸಲನೂ ಟ್ರೈನ್ ಬಿಡ್ತೀವಿ, ಹೊಸ ಟ್ರೈನ್ ಹಿಡಿತೀವಿ, ಎಂದೂ ನಾವು ದಾರಿ ತಲುಪಲ್ಲ. ಅದನ್ನು ಎಂದೂ ಮಾಡಬೇಡಿ ನೀವು. ಫಸ್ಟು ನಿಮಗೇನು ಬೇಕು ಅದನ್ನು ಆ ಒಂದು ಪ್ರೊಫೆಷನ್ಗೆ ಸಮಾಜದಲ್ಲಿ ಮರ್ಯಾದೆ ಇದೆ, ಅದೆಲ್ಲ ಅಲ್ವೇ ಅಲ್ಲ. ನೀವು ಪೊಲಿಟಿಷಿಯನ್ಸ್ ಆಗಬೇಕು ಅಂತ ಯಾಕೆ ಬಯಸಲ್ಲ ಹೇಳ್ರಪ್ಪ? ನನಗೆ ಎಕ್ಸ್ಪ್ಲೈನ್ ಮಾಡಿ. ಅದು ಸಖತ್ತು ಮರ್ಯಾದೆ ಇರೋ ಸಮಾಜದಲ್ಲಿ ಪ್ರತಿಷ್ಠೆ ಇರೋ ವಿಚಾರ, ಅದು ಯಾಕೆ ಬಯಸಲ್ಲ ನೀವು? ನಿಮಗೆಲ್ರಿಗೂ ಗೊತ್ತಿದೆ ಅದು ಮೋಸ್ಟ್ ಕಾಂಪ್ಲಿಕೇಟೆಡ್ ಜಾಬ್ ಅಂತ, ಹೌದಾ? ನಾನು ನೆಗೆಟಿವ್ ಸೈಡ್ ಬಗ್ಗೆ ಮಾತಾಡ್ತಾ ಇಲ್ಲಪ್ಪ, ಅರ್ಥ ಆಯ್ತಲ್ಲ? ನಾವು ಅಂಬಾನಿ ಅದಾನಿ ಯಾಕೆ ಬಯಸಲ್ಲ ಹೇಳಿ? ನಮಗೆ ಗೊತ್ತು ಅದು ಅಸಾಧ್ಯ. ನಾವು ಎಲನ್ ಮಸ್ಕ್ನ ಥಿಂಕ್ ಮಾಡಲ್ಲ. ಯಾಕೆ ಅಂದರೆ ನಮಗೆ ನಾವೇನಾಗಬೇಕು ಅಂತ ಗೊತ್ತಿಲ್ಲ. ಅದು ಹೆಂಗೆ ಗೊತ್ತಾಗುತ್ತೆ? ಬೈ ಅವರ್ ಎಜುಕೇಷನ್, ಅಥವಾ ನಂತರ ಏನಾದ್ರು ನಿಮಗೂ ಒಂಥರ ಮಿನಿ ಬುದ್ಧನ ಥರ ಜ್ಞಾನೋದಯ, ಆ ಥರದ್ದು ಏನಾದ್ರು ಒಂದು ಆದರೆ ಅದು ಗೊತ್ತಾಗುತ್ತೆ. ಮತ್ತು ಯಾವ ಮನುಷ್ಯನಿಗೆ ವಿಚಾರದಲ್ಲಿ ಆಳವಾದ ಜ್ಞಾನ ಇರುತ್ತೆ ಅವನೇ ಅಗಲವಾಗಿ ಸಾಮ್ರಾಜ್ಯ ಕಟ್ಟಕ್ಕೆ ಸಾಧ್ಯ, ಇಲ್ಲ ಅಂದರೆ ಸಾಧ್ಯನೇ ಇಲ್ಲ. ಸೊ ಈ ಬಿಸ್ನೆಸ್ ಪ್ರಿನ್ಸಿಪಲ್ಸ್ ಬಗ್ಗೆ ಮಾತಾಡೋಣ ಅಂತ ಇವತ್ತು ಯೋಚನೆ ಮಾಡ್ತಾ ಇದ್ದೆ. ಈ ಡೊಮೈನ್ ಎಕ್ಸ್ಪರ್ಟೈಸ್ ಆದಮೇಲೆ, ಉದಾಹರಣೆಗೆ ಏನಪ್ಪ ಡೊಮೈನ್ ಎಕ್ಸ್ಪರ್ಟೈಸು? ನನ್ನ ಡೊಮೈನ್ ಎಕ್ಸ್ಪರ್ಟೈಸ್ ಏನು? ವರ್ಲ್ಡ್ ಕ್ಲಾಸ್ ಸೀಡ್ ಪ್ರೊಡಕ್ಷನ್ ಮಾಡೋದ್ರಲ್ಲಿ ನನಗೆ ಎಕ್ಸ್ಪರ್ಟೈಸ್ ಇದೆ. ಆ ಮೊಟ್ಟೆಗಳನ್ನು ಅದ್ಭುತವಾಗಿ ಚಾಕೆ ಮಾಡೋದ್ರಲ್ಲಿ ನನಗೆ ಎಕ್ಸ್ಪರ್ಟೈಸ್ ಇದೆ. ಅಡಲ್ಟ್ ಟ್ರೈನಿಂಗ್ ಮಾಡೋದ್ರಲ್ಲಿ ನಾನು ನಂಬರ್ 1, ನಾನು ಅಲ್ಟಿಮೇಟ್. ವರ್ಲ್ಡ್ ಕ್ಲಾಸೇ ಅಡಲ್ಟ್ ಟ್ರೈನಿಂಗ್ ಮಾಡೋದ್ರಲ್ಲಿ. ಇದು ನನ್ನ ಎಕ್ಸ್ಪರ್ಟೈಸು. ಅದ್ರ ಮುಂದಕ್ಕೆ ನನಗೆ ಏನೂ ಗೊತ್ತಿಲ್ಲ. ಕರ್ಕೊಂಡು ಸೇಲ್ ಆದಮೇಲೆ ಸರ್ ಹೇಳಬೇಕು, ಉಳಿದಿದ್ದು ನನಗೇನೂ ಗೊತ್ತಿಲ್ಲ ಅದ್ರ ಬಗ್ಗೆ.
ಸೊ ನಮ್ಮ ಎಕ್ಸ್ಪರ್ಟೈಸ್ ಏನಿದೆ ಅದನ್ನು ಆಳವಾಗಿ ಯೋಚನೆ ಮಾಡಿ ಡೀಪಾಗಿ ಥಿಂಕ್ ಮಾಡಬೇಕು. ಈ ನನ್ನ ಎಕ್ಸ್ಪರ್ಟೈಸ್ ವತಿಯಿಂದ ಈ 10ನೇ ಕ್ಲಾಸ್ ಓದಿರೋ ಹುಡುಗನ ಹತ್ರಕ್ಕೆ ಮಹಾರಾಷ್ಟ್ರದಿಂದ, ಆಂಧ್ರದಿಂದ, ರಾಜ್ಯದ ಮೂಲೆಗಳಿಂದ ಸೀಡ್ ಪ್ರೊಡಕ್ಷನ್ ಸೆಂಟ್ರ್ ಮಾಡೋರು, ಚಾಕಿ ಸೆಂಟ್ರ್ ನಡೆಸೋರು, ದೊಡ್ಡ ದೊಡ್ಡ ಫಾರ್ಮರ್ಸು ಸಲಹೆಗೆ ಅಂತ ಬರ್ತಾರೆ. ನಾನು ಇದನ್ನು ಹೆಮ್ಮೆಯಿಂದ ಹೇಳ್ತೀನಿ. ಯಾಕೆ ಅಂದರೆ ಇದನ್ನು ನನ್ನ 20 ವರ್ಷದ ತಪಾಸಿಂದ ಅನುಭವದಿಂದ ನಾನು ಅದನ್ನು ಗಳಿಸಿದ್ದೀನಿ. ಅಕಾಡೆಮಿಕ್ ಎಜುಕೇಷನ್ನು ಮನುಷ್ಯನಿಗೆ ತುಂಬ ಶಕ್ತಿ ಕೊಡುತ್ತೆ, ಕಾಮನ್ ಸೆನ್ಸು ಶಕ್ತಿ ಕೊಡುತ್ತೆ. ಅದೆರಡೂ ಇದ್ದರೆ ಇನ್ನೂ ಅದ್ಭುತ ಆಗ್ಬೋದು. ನನಗೆ ಅಕಾಡೆಮಿಕ್ ಎಜುಕೇಷನ್ ಕಮ್ಮಿ, ನಿಮಗೆ ಅಕಾಡೆಮಿಕ್ ಡಿಗ್ರಿ ಇದೆ, ಕಾಮನ್ ಸೆನ್ಸು ಮತ್ತು ಶ್ರಮ ಪಡೋ ಗುಣ ಸೇರಿದ್ರೆ ನಾನು ಏನೂ ಅಲ್ಲ, ನನ್ನ 100 ಪಟ್ಟು 1000 ಪಟ್ಟು ಬೆಳಿಬೋದು. ಬಟ್ ಡಿಸಿಷನ್ ನೀವೇನು ಮಾಡಬೇಕು ಅನ್ನೋದು ನಿಮ್ಮ ಕೈಲಿರಬೇಕು. ಮತ್ತು ಇವತ್ತಿನ ಶುರು ಮಾಡಿದ್ರೆ ಅದ್ರ ಮೇಲೆ ಎಫರ್ಟ್ ಆಗಬೇಕು. ನನಗೆಲ್ಲ ಚೂರು ಗೊತ್ತು, ಏನೂ ಗೊತ್ತಿಲ್ಲ ಅಂದವ್ರು ಏನೂ ಸಾಧನೆ ಮಾಡೋಕ್ಕಾಗಲ್ಲ. ಈಗ ಫೇಸ್ಬುಕ್, ಇನ್ಸ್ಟಾ ಹಿಂಗೆ ಓಪನ್ ಮಾಡಿಬಿಟ್ಟು ಹಿಂಗೆ ಸ್ಕ್ರೋಲ್ ಮಾಡಿದ್ರೆ 1 ನಿಮಿಷಕ್ಕೆ 5 ಸೆಕೆಂಡ್ ಒಂದೊಂದು ವಿಚಾರ ಬರ್ತಾಯಿದ್ರೆ ಯಾವುದ್ರಲ್ಲಿ ಎಕ್ಸ್ಪರ್ಟ್ ಆಗೋಕ್ಕೆ ಸಾಧ್ಯ? ಹೌದಲ್ವಾ? ಫಸ್ಟ್ ನೋಡ್ತಾ ನಿನ್ನ ಹೆಸರು ಏನಂದ್ರೆ ನಾನು ಆ ಮಟ್ಟಕ್ಕೆ ಆಗಿರುತ್ತಾನೆ ಹುಡುಗರೆಲ್ಲ ಇವತ್ತು. ನೀವು ಅಕಾಡೆಮಿಕ್ಕಾಗಿ ರ್ಯಾಂಕೇ ಬರಬೇಕು ಅದೆಲ್ಲ ನಾನು ಹೇಳ್ತಾ ಇಲ್ಲ. ಓದೋ ಸಬ್ಜೆಕ್ಟ್ ಶ್ರದ್ಧೆಯಿಂದ ಓದಬೇಕು. ಯಾಕೆ ಅಂದರೆ ಅದೇ ನಿಮಗೆ ಫ್ಯೂಚರ್ ಕೊಡೋದು. ಮತ್ತು ವಾಟ್ ಅಬೌಟ್ ದ ಬಿಸ್ನೆಸ್ ಪ್ರಿನ್ಸಿಪಲ್ಸ್? ನಾನು ತುಂಬ ಜನ ನೋಡಿದ್ದೀನಿ, ಬಿಸ್ನೆಸ್ ಫ್ಯಾನ್ಸಿಗೆ ಕಾಣಿಸುತ್ತೆ. ನಾನು ಒಬ್ಬ ಫೇಲ್ಯೂರ್ ಬಿಸ್ನೆಸ್ ಮ್ಯಾನ್. ಒಂದು ರೆಸ್ಟೋರೆಂಟ್ ಮಾಡಿದ್ದೆ, 1.5 ಕೋಟಿ ಇನ್ವೆಸ್ಟ್ ಮಾಡಿದ್ದೆ ಅಲಾಂಗ್ ವಿತ್ ಪ್ರಾಪರ್ಟಿ. ನನಗೆ ನೆಟ್ 50 ಲಕ್ಷ ನಷ್ಟ ಆಯಿತು 2 ವರ್ಷದಲ್ಲಿ. ಯಾಕೆ? ನನಗೆ ಅದರಲ್ಲಿ ಡೊಮೈನ್ ಎಕ್ಸ್ಪರ್ಟೈಸ್ ಇಲ್ಲ. ಇಟ್ಸ್ ಅ ವೆರಿ ಸಿಂಪಲ್. ರೆಸ್ಟೋರೆಂಟ್ ಮಾಡಿದ್ರೆಲ್ಲ ಫೇಲ್ ಆಗಿದ್ದಾರಾ? ಖಂಡಿತವಾಗ್ಲೂ ಇಲ್ಲ. ತುಂಬ ಜನ ಚೆನ್ನಾಗಿದ್ದಾರಲ್ಲ. ಫೇಲ್ ಆಗಿರೋರು ಇದ್ದಾರಾ? ಆ ಚೆನ್ನಾಗಿರೋರಿಗಿಂತ ಜಾಸ್ತಿ ಜನ ಫೇಲ್ ಆಗಿರೋರು ಅವರೇ. ಸೊ ನನ್ನ ಎಕ್ಸ್ಪರ್ಟೈಸ್ ಏನು ಸಿರಿಕಲ್ಚರು. ಇರಲಿ ಪರವಾಗಿಲ್ಲ, ಒಂದು ಮಾಡೋಣ ಜೊತೆಲಿ ಅಂತ ಹೋದರೆ ಏನೂ ನಡೆಯಲ್ಲ. ನೀವೇನಾದರೂ ಮಾಡಿ, 1 ಆರು ಮಾಡಿ, 2 ಆರು ಮಾಡಿ, 5 ಆರು ಮಾಡಿ, ಎಕ್ಸ್ಪರ್ಟೈಸ್ ಇದ್ದರೆ ಮಾಡಬೇಕು, ಇಲ್ಲದೇ ಮಾಡಬಾರ್ದು. ಮುಖ್ಯವಾಗಿ ಬಿಸ್ನೆಸ್ ಮಾಡೋಕ್ಕೆ ಏನು ಇಂಪಾರ್ಟೆಂಟು? ಎಕ್ಸ್ಪರ್ಟೈಸ್ ಆಗ್ಬಿಟ್ಟಿದ್ದೀರಿ ನೀವು. ಎಕ್ಸ್ಪರ್ಟೈಸ್ ಈಗ ಎಕ್ಸ್ಪರ್ಟ್ಸ್ ನೀವು. ಏನು ಇಂಪಾರ್ಟೆಂಟು ಬಿಸ್ನೆಸ್ ಮಾಡೋಕ್ಕೆ? ಧೈರ್ಯ. ಆಯಿತು, ನನಗೆ ಧೈರ್ಯನೂ ಇದೆ. ನೆಕ್ಸ್ಟ್ ಕಾನ್ಫಿಡೆನ್ಸ್. ಓಕೆ, ಅದು ಇದೆ ನನಗೆ. ದೆನ್ ಅಣ್ಣ ಮನಿ. ಎಸ್, ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್. ಆಮೇಲೆ ಸರಿ, ಸ್ಕಿಲ್. ಯಾವುದೇ ಬಿಸ್ನೆಸ್ ಮಾಡಲಿಕ್ಕೆ ಬೇಸಿಕ್ ಬಿಸ್ನೆಸ್ ಪ್ರಿನ್ಸಿಪಲ್ಸ್ ಅಂತ ಇರುತ್ತೆ. ಹಾಗೆ MBA ಮಾಡಿದ್ರೆ ಮಾತ್ರ ಬಿಸ್ನೆಸ್ ಮಾಡಬೇಕಾ? ಹಂಗೇನೂ ಇಲ್ಲ. ಆದರೆ ನಿಮಗದು ಗೊತ್ತಿರಬೇಕಷ್ಟೇ. ಯಾವುದೇ ಬಿಸ್ನೆಸ್ ಮಾಡೋಕ್ಕೆ ಅತಿ ಇಂಪಾರ್ಟೆಂಟ್, ಜಗತ್ತಲ್ಲಿ ಅತಿ ಕಷ್ಟಕರವಾದದ್ದೇನು ಬಿಸ್ನೆಸ್ಸಲ್ಲಿ ನಿಮ್ಮ ಪ್ರಕಾರ? ಮಾರ್ಕೆಟಿಂಗ್, ಸೇಲ್ಸ್. ಸೇಲ್ಸ್ಗೂ ಮಾರ್ಕೆಟಿಂಗು ಏನರಪ್ಪ ಡಿಫ್ರೆನ್ಸು ಹೇಳೋಣ? ಕರೆಕ್ಟ್. ನವೀನ್ ಸಂಗಾಪುರ ಇಸ್ ದ ಬ್ರ್ಯಾಂಡ್, ಲೋಕಪಾವನಿ ಇಸ್ ದ ಬ್ರ್ಯಾಂಡ್. ನಾನು ಹುಳುಗಳನ್ನ ಸೇಲ್ ಮಾಡ್ತೀನಿ. ದಟ್ಸ್ ಕರೆಕ್ಟ್. ಮಾರ್ಕೆಟಿಂಗು, ಸೇಲ್ಸು ಇಲ್ಲದೆ ನೀವು ಚಿನ್ನ ಸೃಷ್ಟಿ ಮಾಡಿದ್ರು ಅದಕ್ಕೆ ಜಗತ್ತಲ್ಲಿ ಏನೂ ವ್ಯಾಲ್ಯೂ ಇಲ್ಲ. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಎಲ್ಲದಕ್ಕೂ ಮಾರ್ಕೆಟಿಂಗ್ ಬೇಕಾ? ಈಗ ನನ್ನ ರೇಷ್ಮೆ ಕಕೂನ್ಸ್ ಬೆಳಿತೀನಿ, ಅದಕ್ಕೇನು ತುಂಬ ತಲೆಬಿಸಿ ಇಲ್ಲ. ಸರ್ಕಾರದ ಅಧಿಕೃತವಾದ ಮಾರ್ಕೆಟ್ಸ್ ಇದೆ. ₹1 ಕಮಿಷನ್ಗೆ ನಾನು ಎಷ್ಟು ಟನ್ ಇದ್ರೂ ಕೂಡ ಅಲ್ಲಿ ಮಾರ್ತೀನಿ, ದುಡ್ಡು ಬರುತ್ತೆ. ದಟ್ ಈಸ್ ಡಿಫ್ರೆಂಟ್. ಬಟ್ ಫಾರ್ಮರ್ಗೆ ಅಷ್ಟು ಸಾಕು, ಬಟ್ ಎಂಟ್ರಪ್ರನರ್ಗೆ ಅಷ್ಟೇ ಸಾಕಾ? ಅದಕ್ಕಿಂತ ಆಚೆಗೆ ಏನೋ ಒಂದು ಬೇಕಲ್ಲ. ನೀವು ಏನಾದರೂ ಒಂದು ಬಿಸ್ನೆಸ್ ಮಾಡಬೇಕು ಅಂದರೆ ನೀವು ಮಾಡೋ ಬಿಸ್ನೆಸ್ಸಲ್ಲಿ ಒಂದು ಪ್ರಾಪರ್ ಡೊಮೈನ್ ಎಕ್ಸ್ಪರ್ಟೈಸ್ ಇರಬೇಕು, ಅದ್ರ ಬಗ್ಗೆ ಆಳವಾದ ಜ್ಞಾನ ಇರಬೇಕು, ಪ್ರಾಕ್ಟಿಕಲ್ ನಾಲೆಡ್ಜ್ನ ನೀವು ಗೈನ್ ಮಾಡಿರಬೇಕು. ಅವ್ರ ಹತ್ರ ನೀವು ಏನು ಮಾಡ್ತೀರಿ, ಒಂದು ಇಂಟರ್ನ್ಶಿಪ್ ಮಾಡ್ತೀರಾ ಅಥವಾ ಅದನ್ನು ನೋಡ್ತೀರಾ, ಏನು ಮಾಡ್ತೀರಿ ಅದನ್ನು ಮಾಡಿರಬೇಕು. ಆ ಕೆಲಸದ ಎಲ್ಲ ರೀತಿ ರಿವಾಜುಗಳು ನಿಮಗೆ ಗೊತ್ತಿರಬೇಕು. ಅದಾದ ಮೇಲೆ ಆ ಪ್ರಾಡಕ್ಟ್ನ ಮಾರ್ಕೆಟಿಂಗ್ ಹೆಂಗೆ ಮಾಡಬೇಕು ಅಂತ ಗೊತ್ತಿರಬೇಕು, ಸೇಲ್ಸ್ನ ಹೆಂಗೆ ಕ್ಲೋಸ್ ಮಾಡಬೇಕು ಅಂತ ಗೊತ್ತಿರಬೇಕು. ಮುಖ್ಯವಾಗಿ ಕೋರ್ ಏನು ಗೊತ್ತಾ ಬಿಸ್ನೆಸ್ದು? ಬಿಸ್ನೆಸ್ ಇಸ್ ನಾಟ್ ಎನ್ ಎ ಒನ್ ಮ್ಯಾನ್ ಶೋ, ಇಟ್ ಈಸ್ ಎನ್ ಎ ಟೀಮ್ ವರ್ಕ್. ಆ ಟೀಮ್ನ ಜನ್ರೇಟ್ ಮಾಡಿಲ್ಲ ಅಂದರೆ ನಿಮ್ಮ ಬದುಕು ನರಕ ಆಗಿಬಿಡುತ್ತೆ. ದಿನ ಫೈರ್ ಫೈಟಿಂಗ್, ಅವ್ನು ಬಂದಿಲ್ಲ ಇವನು ಬಂದಿಲ್ಲ, ಅವರಾಗಿಲ್ಲ ಇವರಾಗಿಲ್ಲ. ನಿಮ್ಮ ಜೀವನ ಮತ್ತು ನಿಮ್ಮ ಜಗತ್ತು ಘೋರವಾಗಿರ್ತವೆ.